ರಾಜ್ಯದಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಹಾಸನದಲ್ಲಿ ಡಿಸಿ ಲತಾ ಕುಮಾರಿ ಚಾಲನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸಾಹಿತಿ ಬಾನು ಮುಷ್ತಾಕ್ ಮನೆಗೆ ಅಧಿಕಾರಿಗಳ ಸಿಬ್ಬಂದಿ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹ ಕೂಡ ಮಾಡಿದ್ದಾರೆ. ಬಾನು ಮುಷ್ತಾಕ್ ಅವರಿಂದ ಮಾಹಿತಿ ಸಂಗ್ರಹ ಮಾಡ್ತಿರುವಂಥ ದೃಶ್ಯವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಬೂಕರ್ ಪ್ರಶಸ್ತಿ ವಿಜೇತ ಸಾಹಿತಿ ಬಾನು ಮುಷ್ತಾಕ್ ಅವರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂಥ ದೃಶ್ಯಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. उनका एक है अलग है कि और कोई दे उनको प्रकाश राज विश्व ಆಗ್ತಾ ಇದೆ. ಈಗ 38 ಇಂಗ್ಲಿಷ್ ಬರುವುದಾ ಕನ್ನಡ ಬರೋದಿಲ್ವಪ್ಪ ಕನ್ನಡ ಮೀಡಿಯಂ ಅಲ್ಲೇ ಓದ್ತಿದ್ದೀನಲ್ಲ ನಾನು. ನೋಡಿ, ರಾಜ್ಯದಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ನೀವು ಗಮನಿಸ್ತಾ ಇದ್ದೀರಿ ಎಸ್ಐಆರ್ ಪ್ರಕ್ರಿಯೆ ಯಾವ ಕಾರಣಕ್ಕೆ ಆಗ್ತಿದೆ ಅನ್ನೋದನ್ನು. ಜೊತೆಗೆ ನೀವು ಗಮನಿಸಬಹುದು ದೃಶ್ಯಾವಳಿಯಲ್ಲಿ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರ ನಿವಾಸಕ್ಕೆ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರೋದನ್ನು ಗಮನಿಸಬಹುದು. ಸ್ವತಃ ಬಾನು ಮುಷ್ತಾಕ್ ಅವರು ಎಲ್ಲ ಪರಿಶೀಲನೆ ಮಾಡಿ ದಾಖಲೆಗಳ ಪರಿಶೀಲನಾ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ. ಹೌದು, ಕರ್ನಾಟಕದಲ್ಲಿ ಇವತ್ತಿನಿಂದ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ಅನ್ನೋದು ಲಭ್ಯವಾಗಿದೆ. ಈ ನಿಟ್ಟಿನಲ್ಲಿ ಬಹುತೇಕ ಎಲ್ಲರೂ ಕೂಡ ಎಸ್ಐಆರ್ ಪ್ರಕ್ರಿಯೆಗೆ ಸಹಕಾರವನ್ನು ನೀಡಬೇಕಾಗತ್ತೆ. ಹೌದು, ಎಸ್ಐಆರ್ ಪ್ರಕ್ರಿಯೆ ಯಾವ ಕಾರಣಕ್ಕೆ ನಡೆಯುತ್ತೆ ಅಂತ ನಾವು ನೋಡ್ತಾ ಹೋಗೋದಾದರೆ ಬಹಳ ಮುಖ್ಯವಾಗಿ ನುಸುಳುಕೋರರು, ಅಕ್ರಮವಾಗಿ ಗುರುತಿನ ಚೀಟಿಯನ್ನು ಹೊಂದಿದವರು, ಜೊತೆಗೆ ಎರಡೆರಡು ಗುರುತಿನ ಚೀಟಿಯನ್ನು ಯಾರೆಲ್ಲ ಹೊಂದಿರ್ತಾರೆ ಅದನ್ನು ಪರಿಶೀಲನೆ ಮಾಡಬೇಕಾಗತ್ತೆ, ಕಾಲಕ್ಕೆ ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಆಗ್ತಾ ಇರುವಂಥ ಪ್ರಕ್ರಿಯೆ. ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಿ ದೋಷಮುಕ್ತಗೊಳಿಸುವುದಕ್ಕೆ ಭಾರತದ ಚುನಾವಣಾ ಆಯೋಗ ನಡೆಸ್ತಾ ಇರುವಂತಹ ಎಸ್ಐಆರ್ ವಿಶೇಷ ತೀವ್ರ ಪರಿಷ್ಕರಣಾ ಪ್ರಕ್ರಿಯೆ ಇದು. ಇದರಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಅಂದರೆ BLOಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸ್ತಾರೆ. ಗಣತಿಯ ನಮೂನೆಗಳನ್ನು ವಿತರಿಸುವ ಮೊದಲ ಸ್ಟೆಪ್ ಇದು. ಕುಟುಂಬದ ವಿವರಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಈ ಸಂದರ್ಭದಲ್ಲಿ ಒದಗಿಸಬೇಕಾಗತ್ತೆ. ಹಾಗಾದರೆ ಹಂತಗಳೇನಿರುತ್ತೆ? ಮನೆ ಬಾಗಿಲಿಗೆ ಅಧಿಕಾರಿಗಳೇ ಭೇಟಿ ಕೊಡ್ತಾರೆ, ಅಂದರೆ BLOಗಳು ಭೇಟಿ ಕೊಡ್ತಾರೆ. ಎಸ್ಐಆರ್ ಪ್ರಕ್ರಿಯೆ ಹಂತಗಳನ್ನು ನೋಡೋದಾದರೆ ಮನೆ ಬಾಗಿಲಿಗೆ ಭೇಟಿ ಯಾರು? ನಿಮ್ಮ ಪ್ರದೇಶದ BLO ಅಧಿಕಾರಿಗಳು ನಿಮ್ಮ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ಮೊದಲಿಗೆ ನೀಡ್ತಾರೆ. ಆ ಮಾಹಿತಿಯನ್ನು ಭರ್ತಿ ಮಾಡೋದು ನಿಮ್ಮ ಆದ್ಯತೆ. ನಮೂನೆಯಲ್ಲಿ ನಿಮ್ಮ ಹೆಸರು, ಕುಟುಂಬದ ಸದಸ್ಯರ ಮಾಹಿತಿ, ವಯಸ್ಸು, ವಿಳಾಸವನ್ನು ನಿಖರವಾಗಿ ಬರೀಬೇಕಾಗತ್ತೆ. ಅದನ್ನೇ ನೋಡಿ ಬಾನು ಮುಷ್ತಾಕ್ ಅವ್ರು ಮಾಡ್ತಾ ಇದ್ದಾರೆ, ನೀವು ದೃಶ್ಯದಲ್ಲಿ ಗಮನಿಸಬಹುದು. ದಾಖಲೆಗಳ ಸಲ್ಲಿಕೆ ಆಗಬೇಕು. ಗುರುತಿನ ಚೀಟಿ, ಜನನ ಪ್ರಮಾಣ ಪತ್ರ, ಆಧಾರ್ ಅಥವಾ ಸಂಬಂಧಿಕರ ಮತದಾರ ಪಟ್ಟಿಯ ವಿವರಗಳನ್ನು ನೀಡಿ ನಿಮ್ಮ ಅರ್ಹತೆಯನ್ನು ಸಾಬೀತುಪಡಿಸಬೇಕು. ಹೌದು, ನಾವು ಕರ್ನಾಟಕದ ಭಾರತದ ಸಿಟಿಸನ್. ನೋಡಿ, ನಾವು ಗುರುತಿನ ಚೀಟಿಯನ್ನು ಹೊಂದಿದ್ದೇವೆ, ಜನನ ಪ್ರಮಾಣ ಪತ್ರ ಇದೆ, ಆಧಾರ್ ಅಥವಾ ಸಂಬಂಧಿಕರ ಮತದಾರ ಪಟ್ಟಿಯ ವಿವರಗಳನ್ನು ನೀಡುವಂಥದ್ದು. ಜೊತೆಗೆ ನಮೂನೆಯಲ್ಲಿ ಕೇಳದಾದ ಜಾಗದಲ್ಲಿ ಇತ್ತೀಚಿನ ಬಣ್ಣದ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಅಂಟಿಸುವಂಥ ಪ್ರಕ್ರಿಯೆ ಕೂಡ ಇದೆ. ನೀವು ನೀಡಿದಂಥ ದಾಖಲೆಗಳನ್ನು ಪರಿಶೀಲಿಸಿ ಅಧಿಕಾರಿಗಳು ಮಾಹಿತಿಯನ್ನು ಡಿಜಿಟಲ್ ರೂಪದಲ್ಲಿ ನವೀಕರಿಸ್ತಾರೆ. ಸೊ ಗೊತ್ತಾಯ್ತಲ್ಲ ಎಸ್ಐಆರ್ ಪ್ರಕ್ರಿಯೆ ಹೇಗಾಗತ್ತೆ ಅಂತ ಹೇಳಿ. ಸೊ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಬೂಕರ್ ಪ್ರಶಸ್ತಿ ವಿಜೇತೆಯಾಗಿರುವಂತಹ ಬಾನು ಮುಷ್ತಾಕ್ ಅವರು ಕೂಡ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಿರುವುದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಪ್ರೋಸೆಸ್ ಬಗ್ಗೆ ಬರ್ತಾ ಇದ್ದಂಥ ಪರ ವಿರೋಧ ಚರ್ಚೆಗಳು, ಮಾಧ್ಯಮದಲ್ಲಿ ಬರ್ತಿದ್ದ ವಿಶ್ಲೇಷಣೆಗಳು, ಇದೆಲ್ಲವನ್ನು ನೋಡಿ ನನಗೆ ಗಾಬರಿನೇ ಆಗಿತ್ತು. ಇದನ್ನು ಹೇಗೆ ಎದುರಿಸೋದು, ಯಾವ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದು, ನನ್ನ ಪೂರ್ವಜರ ದಾಖಲಾತಿಗಳನ್ನು ಹೇಗೆ ಕಲೆಕ್ಟ್ ಮಾಡೋದು ಅನ್ನೋದು ನನಗೆ ಭಾಳ ಗಾಬರಿ ಅಂತ ಅನ್ನಿಸ್ತು. ನನಗೆ ಹೀಗಾದಾಗ ಮತ್ತೆ ಉಳಿದಂತೆ ಸ್ವಲ್ಪ ದಾಖಲಾತಿಗಳನ್ನು
ಶೇಖರಿಸಿ ಇರ್ಬೋದು, ಆದರೆ ಶೇಖರಿಸಿ ಇಡದಂತಹ ಜನರಿಗೆ ಎಷ್ಟು ಸಮಸ್ಯೆ ಆಗ್ಬೋದು ಅಂತ ಹೇಳಿಬಿಟ್ಟು ನನಗೆ ಅದು ಕೂಡ ಒಂಥರ ದಿಗಿಲಾಗ್ತಾಯಿತ್ತು. ಆದರೆ ಇವತ್ತು ಏನು ನಮ್ಮ ಹಾಸನ ಜಿಲ್ಲಾಧಿಕಾರಿ ಶ್ರೀಮತಿ ಲತಾ ಕುಮಾರಿಯವರ ಒಂದು ನೇತೃತ್ವದಲ್ಲಿ ಒಂದು SIR ಪ್ರೋಸೆಸ್ ಬಗ್ಗೆ ಬರ್ತಾ ಇದ್ದಂಥ ಪರ ವಿರೋಧ ಚರ್ಚೆಗಳು, ಮಾಧ್ಯಮದಲ್ಲಿ ಬರ್ತಿದ್ದ ವಿಶ್ಲೇಷಣೆಗಳು